ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ನಮಗೆ ಅಚ್ಚು ಮೆಚ್ಚಿನವರಾಗಿರುವಂತಹ ನಮ್ಮ ಪ್ರಿಯ ದೇವ ಜನರೇ, ಇಂದು ಬೆಳಿಗ್ಗೆ ನಿಮ್ಮೆಲ್ಲರನ್ನು ಕೂಡ ನಾವು ಕ್ರಿಸ್ತ ಯೇಸುವಿನ ಅಮೂಲ್ಯವಾದಂಥ ನಾಮದಲ್ಲಿ ವಂದಿಸ್ತೇವೆ. ನಿಮಗೆ ದೇವರು ಕೃಪೆಯನ್ನು ಅನುಗ್ರಹಿಸುತ್ತಾ ತನ್ನ ರಾಜ್ಯದ ಅಭಿವೃದ್ಧಿಯಲ್ಲಿ ಆತನು ನಿಮ್ಮನ್ನು ಉಪಯೋಗಿಸುತ್ತಾ ನಡೆಸ್ತಾ ಇದ್ದಾನೆಂಬುದಾಗಿ ನಾವು ನಂಬುತ್ತೇವೆ. ಈ ದಿನ ತಿರುಗೊಂದ ಆವೃತ್ತಿ ಆತನ ಜೀವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವಂತಹ ಅಮೂಲ್ಯ ಅವಕಾಶ ನಮ್ಮೆಲ್ಲರಿಗೆ ಆತನು ಒದಗಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಮಾತ್ರವಲ್ಲ, ಮತ್ತೆ ತಿರುಗಿ ನನ್ನ ಜೊತೆಗೆ ನೀನೇನು ಮಾತನಾಡಲಿಕ್ಕಿದ್ದಿ ಸ್ವಾಮಿ ಎಂಬಂಥ ಬಯಕೆ, ಆ ಹೆಬ್ಬಯಕೆಯಿಂದ ಆತನ ಪಾದ ಸಾನ್ನಿಧ್ಯದಲ್ಲಿ ನಾವು ಕುಳಿತುಕೊಂಡು ಆತನ ಜೀವುಳ್ಳ ವಾಕ್ಯಗಳನ್ನು ನಾವು ತೆರೆದು ಓದುತ್ತಾ ಹೋಗುವಾಗ ಪರಿಶುದ್ಧಾತ್ಮನಾದಂಥ ದೇವರು ನಿನ್ನ ಜೊತೆಗೆ, ನಮ್ಮ ಜೊತೆಗೆ ಆತನು ಮಾತನಾಡುವಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಆ ಒಂದು ಬಯಕೆಯಿಂದ ನನ್ನ ಪ್ರಿಯ ಸಹೋದರ ಸಹೋದರಿ, ಅಣ್ಣ ತಮ್ಮ, ತಂಗಿ, ಅಕ್ಕ ಎಲ್ಲರೂ ಕೂಡ ಬನ್ನಿ, ನಾವು ಒಟ್ಟಾಗಿ ಕೇವಲ ವೈಯಕ್ತಿಕವಾಗಿ ಮಾತ್ರವಲ್ಲ ಕುಟುಂಬವಾಗಿ ಕೂಡ ನಾವು ಆತನನ್ನು ಆರಾಧಿಸೋಣ ಮತ್ತು ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಒಂದು ಪ್ರಾರ್ಥನೆ ಮಾಡಿ ನಮ್ಮ ವಾಕ್ಯ ಧ್ಯಾನವನ್ನು ನಾವು ಮುಂದುವರಿಸೋಣ. ನಮ್ಮ ಪ್ರಿಯ ರಕ್ಷಕನೇ, ನಮ್ಮ ಒಡೆಯನೇ, ಹೌದಪ್ಪ, ನೀನು ಜೀವ ಸ್ವರೂಪನಾದಂಥ ದೇವರೇ ಆಗಿದ್ದಿ. ನಿನ್ನ ಸಾನ್ನಿಧ್ಯದಲ್ಲಿ ಬರುವಂಥ ಯೋಗ್ಯತೆ ನಮಗಿಲ್ಲದಿದ್ದಾಗ್ಯೂ ಕೂಡ ಕ್ರಿಸ್ತ ಯೇಸುವಿನ ಮೂಲಕವಾಗಿ ನಮ್ಮನ್ನು ನಿನ್ನವರೆಂಬುದಾಗಿ, ನಿನ್ನ ಮಕ್ಕಳು ಎಂಬುದಾಗಿ ನಮ್ಮನ್ನು ನೀನು ಪುತ್ರ ಸ್ವೀಕಾರ ಮಾಡಿಕೊಂಡು ಸ್ವಾಮಿ ನಮ್ಮನ್ನು ನಿನ್ನ ರಾಜ್ಯದಲ್ಲಿ ನಡೆಸುತ್ತಾ ಬಂದಿದ್ದಿ. ನಿನ್ನ ಸಂತೋಷದಲ್ಲಿ, ನಿನ್ನ ಸಮಾಧಾನದಲ್ಲಿ ನಾವು ಐಕ್ಯರಾಗಿ ಜೀವಿಸುವಂಥ, ಅದರಲ್ಲಿ ಭಾಗಿಗಳಾಗಿ ಜೀವಿಸುವಂಥ ಭಾಗ್ಯ ನಮ್ಮದನ್ನಾಗಿ ನೀನು ಮಾಡಿಕೊಟ್ಟಿದ್ದಿ ಕರ್ತ. ಇದು ಕೇವಲ ನಿನ್ನ ಕೃಪೆ ಸ್ವಾಮಿ. ಅದಕ್ಕೋಸ್ಕರವಾಗಿ ಈ ಸಮಯದಲ್ಲಿ ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸ್ತೇವೆ. ನಮ್ಮ ಎಲ್ಲ ತಪ್ಪು ದೋಷಗಳನ್ನು ಸ್ವಾಮಿ ನೀನು ಕ್ರಿಸ್ತ ಯೇಸುವಿನಲ್ಲಿ ಮನ್ನಿಸು. ನಾವು ತಿರುಗಿ ನೀನು ಮುಂದೆ ಕರ್ತ ಶುದ್ಧರಾಗಿ ನಾವು ಕಾಣಿಸಿಕೊಳ್ಳಿಕ್ಕಾಗುವಂತೆ, ನಿನ್ನ ಯೋಗ್ಯ ಮಕ್ಕಳಾಗಿ ನಾವು ಜೀವಿಸಲಿಕ್ಕಾಗುವಂತೆ ನಮ್ಮನ್ನು ನೀನು ನಡೆಸು. ಈ ಸ್ವಾಮಿ ಸಮಯ ನಮಗೆ ನೀನು ಕೊಟ್ಟಿದ್ದಿ. ಈಗೋ ನಮ್ಮ ಮುಂದಿರುವಂಥ ಈ ಸಮಯ ವಾಕ್ಯ ಧ್ಯಾನದ ಸಮಯವಾಗಿದೆ. ಇದರಲ್ಲಿ ನಾವು ಧ್ಯಾನ ಮಾಡುವಂಥ ವಾಕ್ಯ ನಮ್ಮೆಲ್ಲರಿಗೆ ಒಂದು ಆತ್ಮೀಯ ಅಭಿವೃದ್ಧಿಯನ್ನು ಕೊಡುವಂಥದ್ದಾಗಿ, ಆತ್ಮೀಯ ಉತ್ತೇಜನವನ್ನು ಕೊಡುವಂಥದ್ದಾಗಿರಲಿಕ್ಕಾಗುವಂತೆ ನಮ್ಮನ್ನು ಆಶೀರ್ವದಿಸಿ ನಮ್ಮ ಜೊತೆಗೆ ನೀನು ವೈಯಕ್ತಿಕವಾಗಿಯೂ ಕುಟುಂಬವಾಗಿಯೂ ನೀನು ಮಾತನಾಡು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ದೇವ ಜನರೇ, ಈ ಬೆಳಗಿನ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ಆದಿಕಾಂಡ 22ನೇ ಅಧ್ಯಾಯ ಅದನ್ನು ನಾವು ತೆರೆಯೋಣ. ಅದರಲ್ಲಿ ಮೊದಲಿನ 14 ವಚನಗಳನ್ನು ನಾವು ಓದಿ ಧ್ಯಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ನಾನು ಅದನ್ನು ಓದ್ತೇನೆ, ನೀವು ದಯವಿಟ್ಟು ನಿಮ್ಮ ಸತ್ಯವೇದಗಳನ್ನು ತೆರೆದು ಆದಿಕಾಂಡ 22ನೇ ಅಧ್ಯಾಯ ನನ್ನ ಜೊತೆಗೆ ನೀವು ಕೂಡ ಗಟ್ಟಿಯಾಗಿ ಓದಿರಿ ಎಂಬುದಾಗಿ ನಾನು ನಿಮ್ಮನ್ನು ಉತ್ತೇಜಿಸ್ತೇನೆ. ಆದಿಕಾಂಡ 22ನೇ ಅಧ್ಯಾಯ ಅಲ್ಲಿ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಈಗೋ ಇದ್ದೇನೆ ಅಂದನು. ಆಗಲಾತನು, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತಿಗೆ ತಡೆ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಓಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು, ತನ್ನ ಮಗನಾದ ಈಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನೂ ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಈಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲೇ ಬೆಂಕಿಯನ್ನೂ ಕತ್ತಿಯನ್ನು ತೆಗೆದುಕೊಂಡ ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಈಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು, ಏನು ಮಗನೇ ಅಂದನು. ಈಸಾಕನು, ಈಗೋ ಬೆಂಕಿಯೂ ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿ ಎಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಹೀಗೆ ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞ ವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒಟ್ಟಿ ತನ್ನ ಮಗನಾದ ಈಸಾಕನ ಕೈ ಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು.
ಆದರೆ ತನ್ನ ಮಗನನ್ನು ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ, ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನು ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನು ಎಂಬುದು ಈಗ ತೋರಬಂತು ಎಂದು ಹೇಳಿದನು. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತು. ಅವನು ಹೋಗಿ ಅದನ್ನು ಹಿಡಿದು ತಂದನು. ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವನ ಬೆಟ್ಟದಲ್ಲಿ ಒದಗುವುದು ಎಂಬುದಾಗಿ ಇಂದಿನವರೆಗೂ ಹೇಳುವುದುಂಟಲ್ಲ. ಪ್ರಿಯ ದೇವಜನರೇ, ಇಲ್ಲಿ ನಾವು ಒಬ್ಬ ತಂದೆ ಹಾಗೂ ಮಗನ ಕಥೆಯನ್ನು ನಾವು ನೋಡುತ್ತೇವೆ. ಆದರೆ ಈ ಕತೆ ಕೇವಲ ಒಂದು ಐತಿಹಾಸಿಕವಾದಂಥ, ಕೇವಲ ಅಬ್ರಹಾಮ ಮತ್ತು ಈಸಾಕ ತಂದೆ ಮತ್ತು ಮಗನ ಒಂದು ಕತೆ ಅಲ್ಲ. ಇದು ಮುಂದೆ ಬರಲಿಕ್ಕಿರುವಂಥ ಹಳೆಯ ಒಡಂಬಡಿಕೆಯಲ್ಲಿ ಚಿತ್ರಿತವಾದಂಥ ಈ ಒಂದು ಘಟನೆ ಮುಂದೆ ಹೊಸ ಒಡಂಬಡಿಕೆಯಲ್ಲಿ ಆಗಲಿಕ್ಕಿರುವಂಥ ಅತಿ ಶ್ರೇಷ್ಠವಾದಂಥ ಯಜ್ಞ. ಅಲ್ಲಿ ಒಬ್ಬ ತಂದೆ ತನ್ನ ಮಗನನ್ನು ಯಜ್ಞಾರ್ಪಿತವಾಗಿ ಸಮರ್ಪಿಸಲಿಕ್ಕಿದ್ದಂಥ ಒಂದು ಘಟನೆಯನ್ನು ಪ್ರತಿರೂಪಿಸುವಂಥ ಅಥವಾ ಮುನ್ಸೂಚಿಸುವಂಥ, ಮುಂದಾಗಿ ಸೂಚಿಸುವಂಥ ಒಂದು ಘಟನೆ ಇದಾಗಿದೆ. ನನ್ನ ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಅಬ್ರಹಾಮನಿಗೆ ದೇವರು ಅಪ್ಪಣೆ ಕೊಡ್ತಾ ಇದ್ದಾನೆ. ನಿನ್ನ ಮಗನನ್ನು, ನಿನಗೆ ಪ್ರಿಯನಾಗಿರುವಂಥ ಮಗನನ್ನು ನೀನು ತೆಗೆದುಕೊಂಡು ಏನು ಮಾಡಬೇಕು, ಆತನನ್ನು ನೀನು ಬಲಿ ಅರ್ಪಿಸಬೇಕು ಎಂಬುದಾಗಿ. ಪ್ರಿಯರೇ, ಕೆಲವಾರು ಮುಖ್ಯವಾದಂಥ ಅಂಶಗಳಲ್ಲಿ ನಾವು ಈ ವಾಕ್ಯ ಧ್ಯಾನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಅ ಸ್ಪೆಷಲ್ ಪರ್ಸನ್, ವಿಶೇಷವಾದಂಥ ಒಬ್ಬ ವ್ಯಕ್ತಿ ಇಲ್ಲಿ ನಮಗೆ ತಿಳಿಸಲ್ಪಟ್ಟಿದ್ದಾನೆ. ಆ ವ್ಯಕ್ತಿ ಯಾರು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಈ ಸಾಕನ ವಿಷಯದಲ್ಲಿ ನಾವು ಆತನು ವಿಶೇಷವಾದಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ಈ ಘಟನೆಯಲ್ಲಿ ನಾವು ಕಂಡುಕೊಳ್ಳೋದು. ಯಾಕೆಪ್ಪ ಅಬ್ರಹಾಮನು ಯಾಕೆ ವಿಶೇಷವಲ್ಲ, ಈ ಸಾಕನು ಯಾಕೆ ಇಲ್ಲಿ ವಿಶೇಷ ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಈ ಸಾಕನ ವಿಶೇಷತೆ ಏನಂತಂದರೆ, ಈತನು ಯಾರಿಗೆ ಪ್ರತಿರೂಪಿಯಾಗಿದ್ದಾನೆ, ಯಾರನ್ನು ಮುನ್ಸೂಚಿಸುವಂಥ ಒಬ್ಬ ವ್ಯಕ್ತಿಯಾಗಿದ್ದಾನೆ. ಯಾರನ್ನ ಹೇಳಿ ನೋಡುವ? ಈಸಾಕನು ಯೇಸು ಕ್ರಿಸ್ತನನ್ನು ಮುನ್ಸೂಚಿಸುವಂಥ ಒಬ್ಬ ವ್ಯಕ್ತಿ ಅವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಅವನನ್ನು ನಾವು ವಿಶೇಷವಾದಂಥ ವ್ಯಕ್ತಿ ಎಂಬುದಾಗಿ ನಾವು ಕಾಣಬೇಕು. ಈ ಒಂದು ಘಟನೆಯಲ್ಲಿ ಆತನ ಒಂದು ವಿಶೇಷತೆ ಏನಿದೆ ಅನ್ನೋದನ್ನು ನಾವು ಕಂಡುಕೊಳ್ಬೇಕು. ಯಾಕೆ ಅಂದರೆ ಎಷ್ಟು ನಾವು ಆಳವಾಗಿ ಅದನ್ನು ನಾವು ಕಂಡುಕೊಳ್ಳುತ್ತೇವೋ ಅಷ್ಟು ಆಳವಾಗಿ ಯೇಸು ಕ್ರಿಸ್ತನು ಮುಂದೆ ಬರಲಿಕ್ಕಿರುವಂಥ ಒಬ್ಬ ಯಜ್ಞದ ಕುರಿಯಾದಾತನು ಹೇಗೆ ಆತನಾಗಿದ್ದಾನೆ ಅನ್ನುವುದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಇದು ಸಹಾಯಕ ಆಗುತ್ತದೆ. ಹಾಗಿದ್ದರೆ ಯಾವ ರೀತಿಯಲ್ಲಿ ಈ ಸಾಕನು ವಿಶೇಷನಾಗಿದ್ದನು ಎಂಬುದಾಗಿ ನಾವು ನೋಡುವಾಗ ಆತನ ಒಂದು ಜನನ ಕೂಡ ಬಹಳ ವಿಶೇಷವಾದಂಥ ಜನನ ಆಗಿತ್ತು. ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನ ಒಂದು ಜನನ ಅದ್ಭುತವಾದಂಥ ಒಂದು ಜನನವಾಗಿತ್ತು, ಅದೇ ರೀತಿಯಲ್ಲಿ ಈ ಸಾಕನ ಜನನ ಕೂಡ ಅದ್ಭುತವಾದಂಥ ಒಂದು ಜನನ ಆತನದಾಗಿತ್ತು. ಅಷ್ಟು ಮಾತ್ರವಲ್ಲ, ಯಾವ ಸಮಯಕ್ಕೆ ಆತನು ಜನಿಸಬೇಕು ಅನ್ನುವುದು ಕೂಡ ಅದು ಮುಂಚಿತವಾಗಿ ತಿಳಿಸಲ್ಪಟ್ಟಿತ್ತು. ಅದನ್ನೇ ನಾವು ಯೇಸುವಿನ ವಿಷಯದಲ್ಲಿ ಕೂಡ ನಾವು ನೋಡುತ್ತೇವಲ್ವೇ, ಆತನ ಜನನ ಮುಂಚಿತವಾಗಿ ತಿಳಿಸಲ್ಪಟ್ಟಿತ್ತು. ಮಾತ್ರವಲ್ಲ, ನಾವು ಗಲಾತ್ಯ 4ನೇ ಅಧ್ಯಾಯ 4ನೇ ವಚನದಲ್ಲಿ ನಾವು ನೋಡುತ್ತೇವೆ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿ ಕೊಟ್ಟನು. ನಿಶ್ಚಿತವಾದಂಥ ನಿರ್ದಿಷ್ಟವಾದಂಥ ಸಮಯವನ್ನು ಆತನ ಜನನಕ್ಕೋಸ್ಕರವಾಗಿ ನೇಮಕ ಮಾಡಲ್ಪಟ್ಟಿತ್ತು. ಅಷ್ಟು ಮಾತ್ರವಲ್ಲ, ಈಸಾಕನ ಹೆಸರು ಕೂಡ ಮುಂಚಿತವಾಗಿ ಅದು ತಿಳಿಸಲ್ಪಟ್ಟಿತ್ತು. ಯಾವ ರೀತಿಯಲ್ಲಿ ಯೇಸುವಿನ ಒಂದು ಜನನ ಕೂಡ ತಿಳಿಸಲ್ಪಟ್ಟಿತೋ ಅದೇ ರೀತಿಯಲ್ಲಿ ಈಸಾಕನ ವಿಷಯದಲ್ಲಿ ಕೂಡ ಆತನ ಹೆಸರು ತಿಳಿಸಲ್ಪಟ್ಟಿತು. ಬಹು ವಿಶೇಷವಾಗಿ ಈಸಾಕನು ಏನಾಗಿದ್ದ? ಪ್ರೀತಿಸಲ್ಪಟ್ಟಂಥ ಒಬ್ಬ ಮಗನು ಆತನಾಗಿದ್ದ. ಅಬ್ರಹಾಮನು ತನ್ನ ಮಗನನ್ನು ಅತಿಯಾಗಿ ಪ್ರೀತಿಸಿದ ಎಂಬ ಮಾತು ಕೂಡ ನಾವು ಆದಿಕಾಂಡ 22ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ. ನನ್ನ ಪ್ರಿಯರೇ, ಸತ್ಯವೇದದಲ್ಲಿ ಪ್ರೀತಿ ಅನ್ನುವಂಥ ಈ ಒಂದು ಪದ ಮೊಟ್ಟ ಮೊದಲನೇ ಸಾರಿ ನಾವಿಲ್ಲಿ ನೋಡುತ್ತೇವೆ. ಯಾವ ಸಂದರ್ಭದಲ್ಲಿ? ಅಬ್ರಹಾಮನು ತನ್ನ ಮಗನನ್ನು ಅತಿಯಾಗಿ ಪ್ರೀತಿಸಿದನು ಎಂಬ ಒಂದು ವಿಶೇಷತೆಯಲ್ಲಿ. ಇದು ಯೇಸು ಸ್ವಾಮಿಯ ವಿಷಯದಲ್ಲಿ ಕೂಡ ಸತ್ಯವೋ? ಖಂಡಿತವಾಗಿ. ಯಾಕೆ ಗೊತ್ತಾ? ಯೋಹಾನ 3:16ನೇ ವಚನದಲ್ಲಿ ನಾವು ಏನು ನೋಡ್ತೇವೆ? ಬಹು ವಿಶ್ವ ಪ್ರಖ್ಯಾತಿಯನ್ನು ಹೊಂದಿರುವಂಥ ಒಂದು ವಚನ. ನಿಮಗೆ ಬಾಯ್ಪಾಠ ಇದೆಯಾ ಈ ವಚನ? ಹೇಳಿ ನೋಡುವ. ಏನಂತ ಇದೆ ಅದರಲ್ಲಿ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಆತನು ಕಳುಹಿಸಿಕೊಟ್ಟ. ತಾನು ಪ್ರೀತಿ ಮಾಡುವಂಥ ಒಬ್ಬನೇ ಮಗನನ್ನು ದೇವರು ನಿನಗೋಸ್ಕರ ನನಗೋಸ್ಕರ ಆತನು ಯಜ್ಞವಾಗಿ ಅರ್ಪಿಸಿದ. ಅದು ಈಸಾಕನ ವಿಷಯದಲ್ಲಿ ಕೂಡ ಸತ್ಯವಾಗಿತ್ತು.
ತಂದೆಯಾದಂಥ ಅಬ್ರಹಾಮನು ಅವನನ್ನು ಪ್ರೀತಿಸಿದ, ಮತ್ತು ಎರಡನೇದಾಗಿ ಆತನನ್ನು ಒಂದು ಯಜ್ಞವಾಗಿ ಅರ್ಪಿಸುವುದಕ್ಕೆ ಆತನು ಸಿದ್ಧನಾದಂಥ ಒಬ್ಬ ತಂದೆ ಆತನು ಆಗಿದ್ದ. ಆದರೆ ಬಹು ವಿಶೇಷವಾಗಿ ಇಸಾಕನು ಸಾಯಲಿಲ್ಲ. ಇಸಾಕನು ಒಂದು ವೇಳೆ ಅಬ್ರಹಾಮನ ದೃಷ್ಟಿಯಲ್ಲಿ ಒಬ್ಬ ಸತ್ತ ವ್ಯಕ್ತಿಯೇ ಆಗಿದ್ದ. ಆದರೆ ದೇವದೂತನು ಬಂದು ಅಬ್ರಹಾಮನ ಕೈಯನ್ನು ತಡೆ ಹಿಡಿದು ಏನು ಮಾಡ್ತಾ ಇದ್ದಾನೆ, ಅವನನ್ನು ನೀನು ಕೊಲ್ಲಬೇಡ ಅಂತ ಹೇಳಿದಾಗ ಏನಾಯಿತು ಗೊತ್ತಾ, ಇಸಾಕನಿಗೆ ಅಬ್ರಹಾಮನ ದೃಷ್ಟಿಯಲ್ಲಿ ಹೊಸ ಜೀವ ಸಿಕ್ಕ ಹಾಗೆ ಆಯಿತು. ಸತ್ತು ಹೋದಂಥ ನನ್ನ ಮಗನು ಬದುಕಿ ಉಳಿದಿದ್ದಾನೆ, ಆತನು ಹೊಸ ಜೀವ ಹೊಂದಿ ಆತನು ಮೃತ್ಯುಂಜಯನಾಗಿ ಎದ್ದಿದ್ದಾನೆ ಅನ್ನುವ ರೀತಿಯಲ್ಲಿ ಅಬ್ರಹಾಮನು ಅವನನ್ನು ಸತ್ತವರೊಳಗಿಂದ ಅವನನ್ನು ಜೀವಿಸುವ ವ್ಯಕ್ತಿಯಾಗಿ ಸ್ವೀಕರಿಸಿದ ಎಂಬುದಾಗಿ ನಾವು ನೋಡುವಂಥವರಾಗಿದೆ. ಹಾಗಿದ್ದರೆ ಮೊದಲನೇದಾಗಿ ನಾವು ವಿಶೇಷ ವ್ಯಕ್ತಿಯ ವಿಷಯದಲ್ಲಿ ನಾವು ನೋಡ್ತೇವೆ. ಇನ್ನು ಎರಡನೇದಾಗಿ ವಿಶೇಷವಾದಂಥ ಸ್ಥಳದ ವಿಷಯದಲ್ಲಿ ನಾವು ನೋಡೋಣ. ಯಾವ ಸ್ಥಳ? 22ನೇ ಅಧ್ಯಾಯ ಆದಿಕಾಂಡ 2ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವರು ಆತನಿಗೆ ಅಪ್ಪಣೆ ಕೊಡ್ತಾ ಇದ್ದಾನೆ, ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ, ಎಲ್ಲಿ ಹೋಗಬೇಕು? ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ಎಲ್ಲಿ ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂಬುದಾಗಿ. ನನ್ನ ಪ್ರಿಯರೇ, ಯಾವ ರೀತಿಯಲ್ಲಿ ಇಸಾಕನ ವಿಷಯದಲ್ಲಿ ನಿರ್ದಿಷ್ಟವಾದಂಥ ಒಂದು ಸ್ಥಳ ನೇಮಕವಾಗಿತ್ತು, ಅದೇ ರೀತಿಯಲ್ಲಿ ನಮ್ಮ ರಕ್ಷಕನಾದ ಯೇಸುವಿನ ವಿಷಯದಲ್ಲಿ ಕೂಡ ನಿರ್ದಿಷ್ಟವಾದಂಥ ಒಂದು ಸ್ಥಳ ನೇಮಕವಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಲೂಕ 23ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ಈ ರೀತಿಯಲ್ಲಿ ನಾವು ನೋಡುತ್ತೇವೆ. ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಅವನನ್ನು, ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು. ಹಾಕಿದರೆ ನಾವಿಲ್ಲಿ ನೋಡ್ತೇವೆ ಯಾವ ಸ್ಥಳದಲ್ಲಿ ಯೇಸು ಕ್ರಿಸ್ತನು ಯಜ್ಞವಾಗಿ ಅರ್ಪಿಸಲ್ಪಡಬೇಕಾಗಿತ್ತು ಅನ್ನುವುದು ಕೂಡ ನಿರ್ದಿಷ್ಟವಾಗಿ ದೇವರು ಮುಂಚಿತವಾಗಿ ಯಾವ ರೀತಿಯಲ್ಲಿ ಇಸಾಕನ ವಿಷಯದಲ್ಲಿ ಮುಂತಿಳಿಸಿದ್ದನೋ ಅದೇ ರೀತಿಯಲ್ಲಿ ಯೇಸುವಿನ ವಿಷಯದಲ್ಲಿ ಕೂಡ ಮುಂತಿಳಿಸಿದ್ದನು. ಇನ್ನು ಮೂರನೇದಾಗಿ ನಾವು ನೋಡೋಣ, ನಿರ್ದಿಷ್ಟವಾದಂಥ ಒಂದು ಉದ್ದೇಶ ಅದಕ್ಕೆ ಇತ್ತು. ಆ ಉದ್ದೇಶ ಏನಪ್ಪ? ಇಸಾಕನ ವಿಷಯದಲ್ಲಿ ಯಾವ ರೀತಿಯಲ್ಲಿ ಆತನು ಯಜ್ಞವಾಗಿ ಅರ್ಪಿಸಲ್ಪಡಬೇಕು ಎಂಬುದಾಗಿ ಅಪ್ಪಣೆ ದೇವರು ಕೊಟ್ಟಿದ್ದನೋ ಅದೇ ರೀತಿಯಲ್ಲಿ ಈಗ ಯೇಸುವಿನ ವಿಷಯದಲ್ಲಿ ಕೂಡ ಏನಾಗ್ತಾ ಇದೆ, ಆತನು ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಆದಿಕಾಂಡ 22ನೇ ಅಧ್ಯಾಯ ಅಲ್ಲಿ ನಾವು 4-8 ವಚನಗಳನ್ನು ನಾವು ಓದುವಾಗ ಅಲ್ಲಿ ಈ ರೀತಿಯಲ್ಲಿ ನಾವು ನೋಡ್ತೇವೆ. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಆತನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿಯಲ್ಲಿ ಇರ್ರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಹೋಗುವಾಗ ಇಸಾಕನು ತಂದೆಗೆ ಕೇಳಿದಂಥ ಪ್ರಶ್ನೆ ಅದೆಲ್ಲ ನಾವು ಈಗಾಗಲೇ ನಾವು ಓದಿದ್ದೇವೆ. ಇಲ್ಲಿ ನಿರ್ದಿಷ್ಟವಾದಂಥ ಒಂದು ಉದ್ದೇಶ ಏನಾಗಿತ್ತು ಅಂತ ನಾವು ನೋಡುವಾಗ, ಅಬ್ರಹಾಮನು ತಂದೆಯೋಪಾದಿಯಲ್ಲಿ ಮಗನಾದಂಥ ಇಸಾಕನನ್ನು ಯಾವ ರೀತಿಯಲ್ಲಿ ಯಜ್ಞವಾಗಿ ಅರ್ಪಿಸುವುದಕ್ಕೆ ಆತನು ಸಿದ್ಧನಾದನೋ ಅದೇ ರೀತಿಯಲ್ಲಿ ನನ್ನ ಪ್ರಿಯರೇ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. ಯಾರು ಸಿದ್ಧರಾಗಿದ್ದಾರೆ ಈಗ? ನಿನ್ನನ್ನು ನನ್ನನ್ನು ಅತಿಯಾಗಿ ಪ್ರೀತಿಸುವಂಥ ನಮ್ಮ ದೇವರು, ಯೆಹೋವ ದೇವರು, ಸೃಷ್ಟಿಕರ್ತನು, ಆತನು ನಮ್ಮನ್ನು ಕಳೆದುಕೊಳ್ಳಬಾರದು, ನಮ್ಮನ್ನು ಪಾಪಗಳಿಂದ ಬಿಡಿಸಬೇಕು, ನಮಗೆ ವಿಮೋಚನೆಯನ್ನು ಉಂಟು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈಗೇನು ಮಾಡ್ತಾ ಇದ್ದಾನೆ, ತನಗೆ ಪ್ರಿಯನಾಗಿರುವಂಥ ತನ್ನ ಒಬ್ಬನೇ ಮಗನಾಗಿರುವಂಥ ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತೇಸು ಸ್ವಾಮಿಯನ್ನೇ ನಮಗೆ ಆತನು ಯಜ್ಞವಾಗಿ ಅರ್ಪಿಸುವುದಕ್ಕೆ ಆತನು ಸಿದ್ಧನಾಗಿ ನಿಂತಿದ್ದಾನೆ. ಹಾಗಿದ್ದರೆ ನೋಡಿ, ಇಸಾಕನ ಜೀವಿತದಲ್ಲಿ ಯಾವ ಸಂಗತಿ ಸತ್ಯವಾಗಿತ್ತೋ ಅದೇ ಒಂದು ಸತ್ಯ ಯೇಸುವಿನ ಜೀವಿತದಲ್ಲಿ ಕೂಡ ಸತ್ಯವಾಗಿತ್ತು ಅನ್ನುವುದನ್ನು ನಾವು ನೋಡುತ್ತೇವೆ. ನನ್ನ ಪ್ರಿಯರೇ, ಯೇಸು ಸ್ವಾಮಿಯನ್ನು ದೇವರು ಈ ಲೋಕಕ್ಕೆ ಯಾಕೆ ಕಳುಹಿಸಿಕೊಟ್ಟ? ಯಾಕೆ ಅಂತಂದರೆ, ನೀನು ನಾನು ನಿತ್ಯ ನರಕಕ್ಕೆ ಹೋಗಬಾರದು, ನೀನು ನಾನು ದೇವರ ದಂಡನೆ ನಮ್ಮ ಮೇಲೆ ಬಿದ್ದು ನಾವು ನಶಿಸಿ ಹೋಗಬಾರದು. ಆದರೆ ನಿನ್ನ ಮೇಲೆ ಬರಬೇಕಾದ ದಂಡನೆಯನ್ನು ದೇವರು ಯಾರ ಮೇಲೆ ಹಾಕಿದ? ಆತನು ರಕ್ಷಕನಾದಂಥ ಯೇಸುವಿನ ಮೇಲೆ ಹಾಕಿ ನನ್ನ ಬದಲಾಗಿ ಆತನು ಶಿಲುಬೆಯನ್ನು ಏರಿದ. ಆತನು ಏರಿದಂಥ ಆ ಶಿಲುಬೆ ಅದು ಆತನ ಶಿಲುಬೆ ಅಲ್ಲ, ಅದು ನಿನ್ನ ಹಾಗೂ ನನ್ನ ಶಿಲುಬೆ ಆಗಿದೆ. ಆ ಶಿಲುಬೆಯ ಮೇಲೆ ನಾನು ಮತ್ತು ನೀನು ವಧಿಸಲ್ಪಡಬೇಕಾಗಿತ್ತು, ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು, ದೇವರ ಕೋಪಕ್ಕೆ ನಾವು ಗುರಿಯಾಗಬೇಕಾಗಿತ್ತು. ಆದರೆ ಅದರ ಬದಲಾಗಿ ಏನು ಮಾಡಿದ ದೇವರು? ತನ್ನ ಒಬ್ಬನೇ ಮಗನನ್ನು, ಯಾರ ಬದಲಾಗಿ? ನಿನ್ನ ಬದಲಾಗಿ ಹಾಗೂ ನನ್ನ ಬದಲಾಗಿ ಆ ಶಿಲುಬೆಯ ಮೇಲೆ ಯೇಸುವನ್ನು, ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರವಾಗಿ ಬಲಿ ಕೊಡುವುದರ ಮೂಲಕವಾಗಿ ಆತನು ಏನನ್ನು ಸಿದ್ಧಾಂತಪಡಿಸಿದ್ದಾನೆ? ಆತನು ತನ್ನ ಪ್ರೀತಿಯನ್ನು ನಮ್ಮ ಕಡೆಗೆ ಸಿದ್ಧಾಂತಪಡಿಸಿದ್ದಾನೆ. ಯಾವಾಗ? ನಾವಿನ್ನೂ ಪಾಪಿಗಳಾಗಿದ್ದಾಗ ಅಲ್ವೇ? ನಾವು ಗತಿಸಿ ಹೋದ ಮೇಲೆ ಅಲ್ಲ, ನಾವು ಇನ್ನೂ ಪಾಪಿಗಳಾಗಿದ್ದಾಗಲೇ, ನಾವು ಒಳ್ಳೆಯವರಾದ ಮೇಲೆ ಅಲ್ಲ, ಇನ್ನೂ ಕೂಡ ಪಾಪಿಗಳಾಗಿ ಇರುವಾಗಲೇ ಆತನು ನಮ್ಮನ್ನು ಕರುಣಿಸಿದ, ನಮ್ಮ ಮೇಲೆ ಕೃಪೆಯನ್ನು ಆತನು ತೋರಿಸಿದ, ನಮ್ಮನ್ನು ಬಿಡುಗಡೆಗೊಳಿಸಿದ. ನನ್ನ ಪ್ರಿಯರೇ, ಹಾಗಿದ್ದರೆ ಇವತ್ತು
ನಿನ್ನ ನನ್ನ ಒಂದು ಜವಾಬ್ದಾರಿ ಏನಾಗಿದೆ, ನಿನ್ನ ನನ್ನ ಒಂದು ಹೊಣೆ ಏನಾಗಿದೆ ಗೊತ್ತಾ? ನಾನು ನೀನು ಇವತ್ತು ದೇವರು ತೋರಿಸುವಂಥ ಆ ಯಜ್ಞದ ಕುರಿಯಾದಾತನ ಮೇಲೆ ನಾವು ನಂಬಿಕೆ ಇಡಬೇಕಾಗಿದೆ. ನನ್ನ ಬದಲಿ ಪುರುಷನ ಮೇಲೆ ಇವತ್ತು ನೀನು ನಾನು ನಂಬಿಕೆ ಇಡಬೇಕಾಗಿದೆ. ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ, 1ನೇ ಅಧ್ಯಾಯ 29ನೇ ವಚನದಲ್ಲಿ, ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂಬುದಾಗಿ ಹೇಳಲಾಗಿದೆ. ಯಾರ ವಿಷಯದಲ್ಲಿ? ಯೇಸುವಿನ ವಿಷಯದಲ್ಲಿ. ಆತನು ಏನಾಗಿದ್ದಾನೆ? ದೇವರು ನೇಮಿಸಿದ ಕುರಿ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿನಗೆ ಒಂದು ಬಹಳ ವೈಯಕ್ತಿಕವಾದ ಪ್ರಶ್ನೆಯನ್ನು ನಾನು ಕೇಳ್ತೇನೆ. ದಯವಿಟ್ಟು ಯಾರು ಕೂಡ ತಪ್ಪು ತಿಳ್ಕೊಳ್ಬೇಡಿ. ಪ್ರಶ್ನೆ ಏನಂತಂದರೆ, ಒಂದು ವೇಳೆ ಈ ದಿವಸ ನಿನ್ನ ಜೀವಿತದ ಕೊನೆಯ ದಿವಸ ಆಗಿರುವುದಾಗಿದ್ದರೆ ನೀನು ನಿನ್ನ ನಿತ್ಯತ್ವವನ್ನು ಎಲ್ಲಿ ಕಳೆಯುತ್ತಿ? ಈ ಮರಣದ ನಂತರ ನಿನಗೆ ನಿರೀಕ್ಷೆ ಉಂಟಾ? ಹೌದು, ನಾನು ಯೇಸುವನ್ನು ನಂಬಿದ್ದೇನೆ, ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಈ ಹೊತ್ತೇ ನಾನು ಪ್ರಾಣ ಬಿಡುವುದಾಗಿದ್ದರೆ ನಾನು ಮರುಕ್ಷಣದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಾನು ಇರುತ್ತೇನೆ, ದೇವರ ಜೊತೆಯಲ್ಲಿ ನಾನು ಇರುತ್ತೇನೆ, ಪರಲೋಕದಲ್ಲಿ ನಾನು ಇರುತ್ತೇನೆ ಅನ್ನುವಂಥ ಆಶ್ವಾಸನೆ, ಅನ್ನುವಂಥ ಆ ಭರವಸೆ ಇವತ್ತು ನಿನಗಿದೆಯೋ? ಅಥವಾ ಆ ಭರವಸೆ ಇಲ್ಲದೆ, ನೀನು ನಿರೀಕ್ಷೆ ಇಲ್ಲದೆ, ಅಯ್ಯೋ ನನಗೆ ಗೊತ್ತಿಲ್ಲ, ನಾನೇನಾಗ್ತೇನೆ ನನಗೆ ಗೊತ್ತಿಲ್ಲ, ಈ ದಿವಸ ನನ್ನ ಕೊನೆಯ ದಿವಸವಾಗಿರುವುದಾಗಿದ್ದರೆ ನಿತ್ಯತ್ವವನ್ನು ನಾನು ಎಲ್ಲಿ ಕಳೆಯುತ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ ಎಂಬುದಾಗಿ ನೀನು ಹೇಳ್ತಾ ಇದ್ದೀಯೋ? ಅಂಥ ಒಂದು ಸಂಶಯ ನಿನಗೆ ಇರುವುದಾಗಿದ್ದರೆ ಈ ಹೊತ್ತು ದೇವರು ನಿನಗೆ ಆಶ್ವಾಸನೆಯನ್ನು ಕೊಡುವುದಕ್ಕಾಗಿ ಈ ಸಂದೇಶ ಕೇಳುವ ಹಾಗೆ ಆತನು ನಿನ್ನನ್ನು ಮಾಡ್ತಾ ಇದ್ದಾನೆ. ಈ ಸಂದೇಶ ಏನಾಗಿದೆ? ನನ್ನ ಬಳಿಗೆ ನೀನು ಬಾ, ಪಶ್ಚಾತ್ತಾಪದಿಂದ ನೀನು ಬಾ, ನಿನ್ನ ಪಾಪದ ಹೊರೆಯನ್ನು ನಾನು ನೀಗಿಸುವುದಕ್ಕೂ ಅದನ್ನು ಕ್ಷಮಿಸುವುದಕ್ಕೂ ನಾನು ಸಿದ್ಧನಾಗಿದ್ದೇನೆ ಎಂಬುದಾಗಿ ದೇವರು ಕೈ ಚಾಚಿ ನಿನ್ನನ್ನು ತಬ್ಬಿಕೊಳ್ಳುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಪ್ರಶ್ನೆ ಇಷ್ಟೇ, ನೀನು ಸಿದ್ಧನಾಗಿದ್ದೀಯಾ? ಆತನ ಬಳಿಗೆ ಬರುವುದಕ್ಕೆ, ಪಶ್ಚಾತ್ತಾಪ ಪಡುವುದಕ್ಕೆ, ನೀನು ಪಾಪಿ ಎಂಬುದಾಗಿ ಅರಿತುಕೊಂಡು ಆತನ ಬಳಿಗೆ ಬಂದು, ಹೌದು ಕರ್ತ, ನಾನು ಪಾಪಿ ಆಗಿದ್ದೇನೆ, ನನ್ನನ್ನು ಕ್ಷಮಿಸು, ನನ್ನ ಪಾಪಗಳನ್ನೆಲ್ಲ ನೀನು ನಿವಾರಿಸಿ ಯೇಸುವಿನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ನನ್ನ ಬದಲಾಗಿ ತನ್ನ ಪ್ರಾಣವನ್ನು ಕೊಟ್ಟಂಥ ಯೇಸುವನ್ನು ನಾನು ನಂಬುತ್ತೇನೆ. ಆತನು ಯಜ್ಞದ ಕುರಿಯಾದಾತನೇ ಆಗಿದ್ದಾನೆ. ಬಲಿ ಪಶು ನನಗೋಸ್ಕರವಾಗಿ ನನ್ನ ಸ್ಥಾನದಲ್ಲಿ ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟಂಥ ರಕ್ಷಕನು ಆತನಾಗಿದ್ದಾನೆಂಬುದಾಗಿ ನೀನು ನಂಬುವುದಾಗಿದ್ದರೆ ಈ ಹೊತ್ತು ನಿನಗೆ ರಕ್ಷಣೆ ಉಂಟು. ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನೀನು ನಂಬಿಕೆ ಇಡು, ಆಗ ನಿನಗೆ ರಕ್ಷಣೆ ಆಗುವುದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಿದ್ದರೆ ಅದನ್ನು ಮಾಡಲಿಕ್ಕೆ ಇವತ್ತು ಸಿದ್ಧನಿದ್ದೀಯೋ? ಯಾರ್ಯಾರು ನಿಮ್ಮಲ್ಲಿ ಇನ್ನೂ ಕೂಡ ಯೇಸುವನ್ನು ಅಂಗೀಕಾರ ಮಾಡಿಲ್ಲವೋ ಅಂಥವರು ದಯವಿಟ್ಟು ಈ ಕ್ಷಣದಲ್ಲಿ ಇರುವ ಸ್ಥಳದಲ್ಲೇ ನಿಮ್ಮ ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ನಾನು ಮಾಡುವಾಗ ಅದರ ಪ್ರಕಾರ ನೀವು ಪ್ರಾರ್ಥನೆಯನ್ನು ಮಾಡಿ ಕ್ರಿಸ್ತ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಅಂಗೀಕಾರ ಮಾಡಿಕೊಳ್ಳಿ. ನನ್ನ ದೇವರೇ, ನನ್ನ ಒಡೆಯನೇ, ಹೌದು ನಾನು ಪಾಪಿ, ಈ ಸಂದೇಶದ ಮೂಲಕವಾಗಿ ನನ್ನನ್ನು ಎಚ್ಚರಿಸಿದ್ದಿ ದೇವರೇ. ಇನ್ನೂ ಕೂಡ ಪಾಪದ ಜೀವಿತದಲ್ಲಿ ಜೀವಿಸ್ತಾ ಇರುವಂಥ ನನ್ನನ್ನು ನಿನ್ನ ಬಳಿಗೆ ತರುವುದಕ್ಕಾಗಿ ಈ ಸಂದೇಶ ಕೇಳುವ ಹಾಗೆ ನೀನು ಮಾಡಿದ್ದಿ. ಈಗೋ ಕರ್ತನೆ, ನನ್ನನ್ನು ಸ್ವೀಕಾರ ಮಾಡು, ನನ್ನ ಪಾಪಗಳನ್ನು ಕ್ರಿಸ್ತ ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆದು ಬಿಡು, ನನ್ನನ್ನು ಶುದ್ಧಳನ್ನಾಗಿ ನೀನು ಮಾಡು. ನಿನ್ನನ್ನು ನನ್ನ ಹೃದಯದಲ್ಲಿ ನಾನು ಸ್ವೀಕಾರ ಮಾಡ್ತೇನೆ. ನನ್ನ ರಕ್ಷಕನಾಗು, ನನ್ನ ಒಡೆಯನು ನೀನಾಗು. ಈ ಲೋಕದ ಯಾತ್ರೆ ಮುಗಿದ ನಂತರ ನಿನ್ನ ಬಳಿಗೆ ನಿತ್ಯತ್ವದಲ್ಲಿ ಯಾವಾಗಲೂ ಜೀವಿಸುವಂಥ ಭಾಗ್ಯ ನನ್ನದನ್ನಾಗಿ ನೀನು ಮಾಡು ಕರ್ತನೆ. ಯೇಸುವನ್ನು ನನ್ನ ಹೃದಯದಲ್ಲಿ ಸ್ವೀಕಾರ ಮಾಡ್ತೇನೆ. ನನ್ನ ರಕ್ಷಕನು ಆತನೇ, ನನ್ನ ಒಡೆಯನು ಆತನೇ. ಆತನಿಗೋಸ್ಕರವಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಆತನ ನಾಮದಲ್ಲಿ ನಿನ್ನನ್ನು ನಾನು ಬೇಡುತ್ತೇನೆ. ಆಮೇನ್, ಆಮೇನ್.